ನ್ಯೂಸ್ವರೆಗೆ ಸ್ವಾಗತ. ನಾನು ಚರ್ಚೆಯ ಕೊನೆ ಅಂತಂದ್ರೆ ನಾಳೆ ಅಂದರೆ ಬಿಲೇಟೆಡ್ ಡಿಸಿಷನ್ ಇದು ಗುಡ್ ಆರ್ ಬ್ಯಾಡ್ ನೀವೆಲ್ಲ ಆದಮೇಲೆ ಇದು ಬಹಳ ತಪ್ಪು ಅಂತ ಹೇಳಿದ್ರೆ ಯಾರು ಅಂತಾರೆ? ನಾನು ನೋಡಿ ಇದನ್ನು ಇಷ್ಟ ಕೇಳ್ತೇನೆ. ರಾಹುಲ್ ಗಾಂಧಿ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಆರ್ಕೆಸ್ಟ್ರೇಟೆಡ್ ಸ್ಟೇಟ್ಮೆಂಟು ಅಥವಾ ಯಾರೋ ಒಂದು ಸ್ಫೂರ್ತಿಯಿಂದ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಅಥವಾ ಎಲ್ಲಾದರೂ ರಾಷ್ಟ್ರಪತಿಗಳು ಅದನ್ನು ತಿರಸ್ಕಾರ ಮಾಡ್ತಾರೆ, ಆದ್ದರಿಂದ ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದ್ರು, ನಾನು ಅದರ ಬಗ್ಗೆ ಮಾತಾಡೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಆ ಸ್ಟೇಟ್ಮೆಂಟನ್ನು ಕೊಡದೆ ಹೋಗಿದ್ದಿದ್ರೆ ನಾನು ಹೇಳ್ತೀನಿ, ಆ ಆರ್ಡಿನೆನ್ಸು ಖಂಡಿತವಾಗಿ ಜಾರಿಗೆ ಬರ್ತಾ ಇದೆ. ನಾನು ಯಡಿಯೂರಪ್ಪ ನೆನೆಸ್ಕೊತೀನಿ, ಜಗದೀಶ್ ಶೆಟ್ಟರ್ ಸಿಎಂ ಸಾಲ ಮನ್ನಾ ಮಾಡಿ ಅಂತ ಅವ್ರು ಹೇಳಿದ್ಮೇಲೆ ಅವ್ರು ಮನ್ನಾ ಮಾಡಿದಾಗ ಆರ್ಡಿನೆನ್ಸ್ ಜಾರಿಗೆ ಬರ್ತಾ ಇತ್ತು. ಆದ್ರಿಂದ ಕಳಂಕಿತರನ್ನ ರಕ್ಷಣೆ ಮಾಡ್ಲಿಕ್ಕಿರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಸೇರಿ ಹಾಗಿದ್ರೆ ನಿಮ್ಗೆ ಅಷ್ಟು ಪವರ್ಫುಲ್ ನೀವು ವ್ಯಕ್ತಿ ಆಗಿದ್ರೆ ನಿಮ್ ಮಾತು ನಡೆಯುತ್ತೆ ಅನ್ನೋದಾಗಿದ್ರೆ ಮೊದಲೇ ಯಾಕೆ ಹೇಳಲಿಲ್ಲ ಅನ್ನೋ ಪ್ರಶ್ನೆ ಬರುತ್ತಿಲ್ಲ. ಈಗ ನಾನು ಒಂದು ಹೇಳ್ತೀನಿ, ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿಲ್ಲ ಹಿಂದೆ ಹೇಳಿಲ್ಲ ಅಂತ ಹೇಳ್ತಾ ಇದ್ದೀನಿ. ಪ್ರಶ್ನೆಗಿಂತ ಹೆಚ್ಚಾಗಿ ನಾನು ಹೇಳ್ತೀನಿ, ನೀವು ಎಷ್ಟೇ ಅದನ್ನು ಹೇಳ್ಕೊಂಡ್ರು ಕೂಡ ಒಂದು ಸಂದರ್ಭದಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಮತ್ತು ತೀರ್ಪಿಗೆ ಒಂದು ಗೌರವ ಕೊಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ಈಗ ಒಂದಾಗ್ಬಿಟ್ಟು ಈಗ ಅದನ್ನು ಸ್ವಾಗತ ಮಾಡ್ತಿದ್ದಿಲ್ಲ. ಅಶೋಕು ಕೂಡ ನಾವು ಸ್ವಾಗತ ಮಾಡ್ತಿದ್ದೆ ಬಿಟ್ಟ. ಅಶೋಕು ಎಂದಾದರೂ ಕರ್ನಾಟಕದಲ್ಲಿ ಒಬ್ಬ BJPಯವರು ಸುಪ್ರೀಂ ಕೋರ್ಟ್ ಆದೇಶ ಬಂದಾದ ಮೇಲೆ ನಾನು ಅದನ್ನು ವೆಲ್ಕಮ್ ಮಾಡಿದೆ. ನಾನು ಹೇಳಿದೆ ಆಗಲೇಬೇಕಾಗುತ್ತೆ, ಸೆಕ್ಷನ್ 4 ಅನ್ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇರ್ತಕ್ಕಂಥ ಕರೆಕ್ಟ್ ಅಂತ ಹೇಳಿದೆ. ಬಾಕಿ ಇವ್ರು ಯಾರಾದ್ರು ಒಂದು ಮಾತಾಡಿದ್ರ ಇವತ್ತು ಎಲ್ಲರೂ ಸೇರ್ಕೊಂಡು ಹೋಗಿದ್ದಾರೆ ಇವತ್ತು. ಆದ್ದರಿಂದ ನಾನು ಇವತ್ತು ಹೇಳ್ತೇನೆ, ಬಹುಶಃ ಒಂದು ಒಳ್ಳೆ ಸೂಚನೆ, ಶುಭ ಸೂಚನೆ ಇದು. ಈ ತರದ ಪರಿಸ್ಥಿತಿ ರಾಷ್ಟ್ರದಲ್ಲಿ ನಿರ್ಮಾಣ ಆಗದೇ ಇರೋದಕ್ಕೆ ಬಹುಶಃ ರಾಹುಲ್ ಗಾಂಧಿ ಅವರ ಈ ಒಂದು ಹೇಳಿಕೆ ಅದು ಆರ್ಕೆಸ್ಟ್ರೇಟೆಡ್ ಆಗಲಿ ಅಥವಾ ಯಾರಾದ್ರೂ ಮುಖಾಂತರ ಹೇಳಲಿ ಬಹುಶಃ ಒಂದು ಶುಭ ಸೂಚನೆ ಅಂತ ಆಗೋದ್ರ ಮುಖಾಂತರ ಕಳಂಕಿತರು ಅಪರಾಧಿಗಳು ಯಾರಿದ್ದಾರೆ ಸಂಸತ್ತಿಗೂ ವಿಧಾನಸಭೆಗೂ ಬರ್ತಾ ಇರ್ತಕ್ಕಂಥ ನಿಯಂತ್ರಣ, ಇನ್ಕ್ಲೂಡಿಂಗ್ CPM CPI ಭಾರತೀಯ ಜನತಾ ಪಕ್ಷದವರು ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳನ್ನ ಕೆಳಗಿಳಿಸಲಿಕ್ಕೆ ಒಂದು ವೇದಿಕೆ ಸಿದ್ಧ ಆಗ್ತಾ ಇದೆ. ಬಹುತೇಕ ಅವರು ಬರೋದ್ರೊಳಗಡೆ ಯಾಕೆ ಪ್ರಧಾನಿಗಳು ಇಲ್ಲಿದ್ದಾಗ ಹೇಳ್ಬೋದಿತ್ತಲ್ಲ ರಾಹುಲ್ ಗಾಂಧಿ, ಪ್ರಧಾನಮಂತ್ರಿಗಳು ರಾಜೀನಾಮೆ ಬಂದ್ಮೇಲೆ ಹೇಳ್ಬೋದಿತ್ತು ರಾಹುಲ್ ಗಾಂಧಿ, ಕೊಡಬೇಕಾದ ಅವಶ್ಯಕತೆ ಬಲಿಪಶು ಮಾಡ್ತಾ ಇದ್ದಾರೆ. ಬಹಳ ಸರ್ತಿ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಆಗೋಂಥ ಅವಕಾಶನೂ ಇತ್ತು, ಮಂತ್ರಿ ಆಗೋ ಅವಕಾಶನೂ ಇತ್ತು, ಅವ್ರು ಬೇಡ ಅಂತೇಳಿ ಹೇಳಿದ್ದಾರೆ. ಅದು ಬೇರೆ ವಿಷಯ, ಅದು ಅಪ್ರಸ್ತುತ. ಈಗ ಈ ನಾಣೇನವ್ರು ಹೇಳಿದಾಗೆ ಮೂಲಭೂತವಾಗಿರ್ತಕ್ಕಂಥ ವಿಷಯವನ್ನು ಬಿಟ್ಟು ಚರ್ಚೆ ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಇದು ರಾಹುಲ್ ಗಾಂಧಿ ವರ್ಸಸ್ ಮನಮೋಹನ್ ಸಿಂಗ್ಗೆ ಹೇಳ್ಬಿಟ್ಟಿದ್ದಾರೆ. ಹೋದ ಸರ್ತಿ ರಷ್ಯಾಕ್ಕೆ ಹೋಗಿ ಬರ್ಬೇಕಾದ್ರೆ ಹೇಳ್ಬಿಟ್ಟಿದ್ದಾರೆ, ಮುಂದಿನ ನಾಯಕರು ಅವರು, ನಾನು ಅವರೊಟ್ಟಿಗೆ ಕೆಲಸ ಮಾಡೋಕ್ಕೆ ತಯಾರಾಗಿದ್ದೀನಿ ಅಂತ. ಅದ್ರಲ್ಲಿ ದೊಡ್ಡ ವಿವಾದ ಏನಿಲ್ಲ. ರಾಹುಲ್ ಗಾಂಧಿ ಅವರು ಈ ಸಂದರ್ಭವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತೇಳಂದರೆ, ಸುಗ್ರೀವಾಜ್ಞೆ ವಿಚಾರದಲ್ಲಿ ಪತ್ರ ಬರೆದ್ರು ಪ್ರಧಾನಮಂತ್ರಿಗಳಿಗೆ, ಅದಾದರೂ ಕೂಡ ಸುಗ್ರೀವಾಜ್ಞೆ ಅವ್ರಿಗೆ ಹೋಯ್ತು. ಆಮೇಲೆ ಇಬ್ಬರು ಮಂತ್ರಿಗಳನ್ನ ಕರೆದು ಮಾತಾಡಿದ್ರು, ಮಂತ್ರಿಗಳು ಬಂದು ಬ್ರೀಫ್ ಮಾಡಿರ್ತಾರೆ ಏನಾಯ್ತು ಏನು. ಈಗ ಕ್ಯಾಬಿನೆಟ್ ಅಲ್ಲಿ ಹಾಜರಾದಂತ ಸಚಿವ ಆಸ್ಕರ್ ಫರ್ನಾಂಡಿಸ್, ಶಶಿ ಥರೂರ್, ಆಮೇಲೆ ರಾಜೀವ್ ಶುಕ್ಲಾ ಅವರೆಲ್ಲರೂ ಕೂಡ ಕ್ಯಾಬಿನೆಟ್ ಇದ್ದವರು, ಅವ್ರು ಹೇಳ್ತಾ ಇದಾರೆ ರಾಹುಲ್ ಗಾಂಧಿ ಸ್ಟ್ಯಾಂಡ್ ಇಸ್ ಕ್ಲಿಯರ್ ಇದೆ, ಆ ಸುಗ್ರೀವಾಜ್ಞೆ ವಾಪಸ್ ತಗೋಬೇಕಂತ ಹೇಳ್ತಾರಲ್ಲ. ಒಂದ್ ಕಡೆ ಕ್ಯಾಬಿನೆಟ್ ಅಲ್ಲಿ ಭಾಗಿಯಾಗ್ತಾರೆ, ಹೊರಗಡೆ ಬಂದ್ರೆ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಒಪ್ತಾರಂದ್ರೆ ಈಗ ಏನಿದು ಕಾಂಟ್ರಾಡಿಕ್ಷನ್ ಅಂತ ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ? ಇಲ್ಲ ನೋಡಿ, ಯಾವ್ದಾದ್ರು ಒಂದು ವಿಷಯದಲ್ಲಿ ಚರ್ಚೆ ಆದ ನಂತರ, ಪ್ರತಿಕ್ರಿಯೆ ಬಂದ ನಂತರ ಒಂದು ಸುಧಾರಿತವಾಗಿರ್ತಕ್ಕಂಥ ಅಭಿಪ್ರಾಯ ಕೊಟ್ಟು ಅದು ಜನಹಿತ ದೃಷ್ಟಿಯಿಂದ ಒಳ್ಳೇದು ಅಂತಾಗಿದ್ರೆ ಯಾಕೆ ಸ್ವಾಗತ ಮಾಡಬಾರ್ದು? ನೀವು ಕ್ಯಾಬಿನೆಟ್ ಮಿನಿಸ್ಟರ್ ಯಾಕೆ ಆಗಿರ್ಬೇಕು? ಈಗ ಆಯ್ತು, ಈ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲ ಒಂದು ಹೋಯ್ತು, ಒಂದು ಪ್ರಪೋಸ್. ಈಗ ಸಂವಿಧಾನ 100 ಸರ್ತಿ ಯಾಕೆ ಬದಲಾಯಿಸಿದ್ವಿ? ಅಂಬೇಡ್ಕರ್ಗೆ ಅವಮಾನ ಮಾಡೋಕ್ಕೋಸ್ಕರ ಬದಲಾಯಿಸಿದ್ವಾ? ಅನುಭವದ ಆಧಾರದ ಮೇಲೆ ಅದು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಬದಲಾವಣೆ. ನಾನು ಮತ್ತೆ ಪ್ರಸ್ತಾಪ ಮಾಡ್ತೇನೆ ಅಂದ್ರೆ, ಸೋನಿಯಾ ಗಾಂಧಿ ಗೊತ್ತಿಲ್ಲದೆ, ರಾಹುಲ್ ಗಾಂಧಿ ಗೊತ್ತಿಲ್ಲದೆ ಕಾಂಗ್ರೆಸ್ ಒಂದು ಹುಲ್ಲು ಕಡ್ಡಿ ಅಲ್ಲಾಡೋದಿಲ್ಲ. ಇಂಥ ಮಹತ್ವದ ಬಿಲ್ ಪಕ್ಷದೊಳಗೆ ಪಕ್ಷದ ದೃಷ್ಟಿನಲ್ಲಿ ಅದು ಸತ್ಯ ಇರ್ಬೋದು. ಆದರೆ ಸರ್ಕಾರ ಸಮ್ಮಿಶ್ರ ಸರ್ಕಾರ ಅಂತ ನಾನು ಆಗಲೇ ಹೇಳಿದೆ. ಆಲ್ ಪಾರ್ಟಿ ಮೀಟಿಂಗ್ ಕನ್ಸೆನ್ಸಸ್ ಇತ್ತು. ಇದಕ್ಕೋಸ್ಕರ ಒಂದೇ ಒಂದು ಚರ್ಚೆಗೆ ಅವಕಾಶ ಆಗ್ತಕ್ಕಂಥ ವಿಷಯ ನಾನೇ ಹೇಳಿದಾಗ ನಾನು ಕನ್ಸಿಡರ್ ಮಾಡ್ತೀನಿ. ರಿವ್ಯೂ ಪಿಟಿಷನ್ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ಬಿಲ್ಲು ಸ್ಟ್ಯಾಂಡಿಂಗ್ ಕಮಿಟಿ ಮುಂದೆ ಇದೆ. ಆ ಸಂದರ್ಭದಲ್ಲಿ ಪ್ರಧಾನಿಗಳು ವಿಷಯ ಮಾತ್ರ ವಾಪಸ್ ಬಂದ ನಂತರ ನಾನು ಕ್ಯಾಬಿನೆಟ್ ನಲ್ಲಿ ತರ್ತೀನಿ ಮತ್ತೆ ಚರ್ಚೆ ಮಾಡ್ತೀನಿ ಅಂದ್ರೆ ಈ ಸುಗ್ರೀವಾಜ್ಞೆನ ಹಿಂದಕ್ಕೆ ತಗೊಳ್ತೀರಾ? ಈಗ ಪ್ರಣಬ್ ಮುಖರ್ಜಿ ಅವರು ಇಬ್ಬರು ಮಂತ್ರಿಗಳನ್ನ ಕರೆಸಿ ಮಾತಾಡಿದ್ದಾರೆ ರಾಷ್ಟ್ರಪತಿಗಳು ಅಂತೇಳಿ. ಆದ ನಂತರ ಅವ್ರಿಗೆ ಕೆಲವು ಕ್ಲಾರಿಫಿಕೇಶನ್ ಬೇಕು ಅಂತ ಆಯ್ತು. ಕ್ಲಾರಿಫಿಕೇಶನ್ಗೋಸ್ಕರ ಅವ್ರು ವಾಪಸ್ ಕಳಿಸ್ಬೋದು. ಕಳಿಸ್ತಂತ ಸಂದರ್ಭದಲ್ಲಿ ಆಗ ಕ್ಯಾಬಿನೆಟ್ ಏನ್ ಡಿಸಿಷನ್ ಕೊನೆಯದಾಗಿ ನಿಮ್ಮ ಪ್ರತಿಕ್ರಿಯೆ ತೊಗೊಳ್ತೇನೆ. ನನಗೆ ನೆನಪಾಗ್ತಾ ಇದೆ, ಜಗದೀಶ್ ಶೆಟ್ಟರ್ CM ಆಗಿದ್ದಾಗ ಅವ್ರ ಹಿಂದ್ಗಡೆ ಯಡಿಯೂರಪ್ಪನವರು ಕೂತಿದ್ರು, ಅಧಿಕಾರ ಇರಲಿಲ್ಲ. ಪ್ರತಿಪಕ್ಷರು ಪದೇ ಎಷ್ಟೊಂದು ಜೋರಾಗಿ ಹೇಳಿದ್ರು ಕೂಡ ಸಾಲ ಮನ್ನಾ ಮಾಡಲೇ ಇಲ್ಲ. ಯಡಿಯೂರಪ್ಪ ಎದ್ದು ಅಂತ ಹೇಳ್ತಾರೆ ಸಾಲ ಮನ್ನಾ ಮಾಡಲೇಬೇಕು, ರೈತರು ಬೀದಿಗೆ ಇಳ್ತಾರೆ, ನಾನು ಕೂಡ ರೈತರ ಜೊತೆಗಿರ್ತೀನಿ ಅಂದ ತಕ್ಷಣ ಅಲ್ಲೇ ಘೋಷಣೆ ಮಾಡ್ತಾರೆ ಜಗದೀಶ್ ಶೆಟ್ಟರು 3,500 ಕೋಟಿ ಸಾಲ ಮನ್ನಾ. ಮೋಸ್ಟ್ಲಿ ಈ ಒಂದು ಸುಗ್ರೀವಾಜ್ಞೆ ಏನಿದೆ ಇದು ಬಹಳ ಕಳಂಕಿತರಿಗೆ ಒಂದು ಹೆಲ್ಪ್ ಮಾಡುತ್ತೆ. ಈ ಕಳಂಕಿತರು ನಾನು ಸಹಿಸೋದಿಲ್ಲ, ಭ್ರಷ್ಟಾಚಾರದ ಪಕ್ಷದ ಬದ್ಧತೆ ಇದೆ. ರಾಹುಲ್ ಗಾಂಧಿ ಹೇಳೋ ಮೂಲಕ ಈ ಸುಗ್ರೀವಾಜ್ಞೆಯನ್ನು ವಾಪಸ್ ತರಿಸುವಂತ ಕೀರ್ತಿಯನ್ನ ರಾಹುಲ್ ಗಾಂಧಿ ಕಿರೀಟಕ್ಕೆ ತರುವಂತ ಒಂದು ಕಾಂಗ್ರೆಸ್ನ ರಾಜಕಾರಣದ ತಂತ್ರ ಇದು. ನೋಡಿ, ಭ್ರಷ್ಟಾಚಾರವನ್ನ ಬೆಳೆಸಿರ್ತಕ್ಕಂಥವ್ರು, ಕಳಂಕಿತರನ್ನ ರಕ್ಷಿಸ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಜಗತ್ತಿಗೆ ಗೊತ್ತಿದೆ.
ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾದಂಥ ವ್ಯಕ್ತಿಯನ್ನು ಸಹಿತ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿ ಯಾರು ಇಟ್ಕೊಂಡ್ರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ನಾವು ಒಂದು ಪಕ್ಷವನ್ನು ದೂಷಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ದೇಶದಲ್ಲಿರ್ತಕ್ಕಂಥ ಬಹುಶಃ ಕಮ್ಯುನಿಸ್ಟ್ ಪಾರ್ಟಿ ಒಂದನ್ನು ಬಿಟ್ಟು ಎಲ್ಲ ಪಕ್ಷಗಳು ಸಹಿತ ಕಳಂಕಿತರನ್ನು ರಕ್ಷಣೆ ಮಾಡ್ತಕ್ಕಂಥ, ಭ್ರಷ್ಟರನ್ನು ರಕ್ಷಿಸ್ತಕ್ಕಂಥ, ಭ್ರಷ್ಟರನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಿದ್ದಾವೆ. ಇವತ್ತು ಅವ್ರು ಹೇಳಿದ್ದಾರೆ ಏನಂತ, ನಾವು ಭ್ರಷ್ಟರು ನಮಗೆ ಬೇಕಾಗಿಲ್ಲ, ಭ್ರಷ್ಟರನ್ನು ಹೊರಗೆ ಹಾಕ್ತೀವಂತ. ಅದಾದರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ 75% ಎಲ್ಲ ಹೊರಗೆ ಹೋಗ್ಬೇಕು, ವೃಷಭಾವತಿಯಲ್ಲಿ ಹೋಗ್ಬೇಕಾಗುತ್ತೆ. ಅಲ್ಲಿ ನಿಮ್ಮ ಪಕ್ಷದಲ್ಲಿ ಇದ್ದಾರೆ, ನಾ ಹೇಳಿದೆ, ಎಲ್ಲ ಪಕ್ಷದಲ್ಲಿ ಇದ್ದಾರೆ. ನಾನು ನಮ್ಮ ಪಕ್ಷ ಅಂತ ಹೇಳಿಲ್ಲ. ಅಲ್ಲಿ ನಮ್ದು ವೃಷಭಾವತಿಯಲ್ಲಿ ಹೋಗ್ತದೆ, ಅವ್ರದ್ದು ಗಂಗಾ ಯಮುನಾ ಇದು ಏನಂದ್ರೆ ಇದು 75% ಜನ ಹೋಗ್ಬೇಕಾಗುತ್ತೆ. ಇದನ್ನು ನಾವು ಒಂದು ಹೋಲಿಸ್ಟಿಕ್ ಆಗಿ ತೆಗೆದುಕೊಂಡು ಈಗ ದೇಶವನ್ನು ಎಲ್ಲ ಪಕ್ಷಗಳು ಕೂಡಿ 65 ವರ್ಷ ರಾಜ್ಯಭಾರ ಮಾಡಿ ವಿನಾಶದ ಅಂಚಿಗೆ ತಂದಿಸಿದ್ದು ಸಾಕು. ಇನ್ನಾದರೂ ಸಹಿತ ಬರೇ ವಿನೇಬಿಲಿಟಿ ನೋಡಬಾರ್ದೆ, ಕ್ಯಾಂಡಿಡೇಟ್ ಕ್ಯಾರೆಕ್ಟರು, ಅವ್ರ ಸ್ಟ್ಯಾಂಡಿಂಗ್, ಅವ್ರ ಸರ್ವಿಸು ಅದನ್ನು ನೋಡಿ ಎಲ್ಲ ಪಕ್ಷಗಳು ಒಳ್ಳೆ ಕ್ಯಾಂಡಿಡೇಟ್ಗಳನ್ನು ಇಲೆಕ್ಷನ್ ನಿಲ್ಲಿಸಬೇಕು. ಒಂದು ಪಾಠ ಆಗ್ಬೇಕು. ಎರಡನೇದು ಏನಂದ್ರೆ, ರಾಹುಲ್ ಗಾಂಧಿ ಬಿಡಿ, ಅವ್ರು ಇಂಥವು 100 ಸ್ಟೇಟ್ಮೆಂಟ್ ಕೊಟ್ಟರು ಏನೂ ಉಪಯೋಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಪಕ್ಷದಲ್ಲಿ ಸತ್ವ ಉಳಿದಿಲ್ಲ. ಒಳಗೆ ಹೋಗಿ ನೋಡ್ಕೊಂಡು ಬಂದಿದ್ದೀನಿ, ಒಳಗೆ ಹೋಗಿ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅಲ್ಲಿ ಅಂಥ ಸತ್ವನೇ ಇಲ್ಲ, ಸಾತ್ವಿಕತೆನೇ ಇಲ್ಲ. ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ ಮೇಲೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆಯಲ್ಲ. ನಾ ಹೇಳಿದ್ದಲ್ಲ, ಈಗ ಅಧಿಕಾರದಲ್ಲಿದೆ ಅಂತ ಆಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಎಲ್ಲರದು ಪಿಕ್ಚರ್ ಗೊತ್ತಾಗುತ್ತೆ. ನಾನು ಹೇಳೋದು ಏನಂದ್ರೆ, ಇದನ್ನ ನಾವು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಅಂತ ತಿಳ್ಕೊಬಾರ್ದು, ಎಲ್ಲಾ ಪಕ್ಷಗಳು ಪಾಠ ಅಂತ ತಿಳ್ಕೊಬೇಕು. ಜನರಿಗೂ ಪಾಠ, ಇದು ಜನರಿಗೂ ಪಾಠ ಆಗ್ಬೇಕು, ಮತ್ತೆ ಎಲ್ಲಾ ಪಕ್ಷಗಳಿಗೂ ಪಾಠ ಆಗ್ಬೇಕು. ಬರೀ ದುಡ್ಡಿದ್ದವ್ರಿಗೆ ಅವ್ರ ಅಪರಾಧಿ ಇರ್ಬೋದು, ಅವ್ರ ಮೇಲೆ 10 ಕ್ರಿಮಿನಲ್ ಕೇಸ್ ಇರ್ಬೋದು, ಅವ್ರು ಹಗಲು ರಾತ್ರಿ ದರೋಡೆ ಮಾಡಿರ್ಬೋದು, ಅಂತವ್ರಿಗೆ ಟಿಕೆಟ್ ನಿಲ್ಲಿಸಬೇಕು. ಎಲ್ಲಾ ಪಕ್ಷ ಯೋಗ್ಯರಿಗೆ ಟಿಕೆಟ್ ಕೊಟ್ಟು ಯೋಗ್ಯರ ಸಂಖ್ಯೆ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ, ಯೋಗ್ಯರ ಸಂಖ್ಯೆ ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಹೆಚ್ಚಾಗುವಂತೆ ಮಾಡಿದ್ರೆ ಇವತ್ತು ಅವ್ರು ಮಾತಾಡಿದ್ದು ಸಾರ್ಥಕ. ನಾನು ಕ್ವಿಕ್ ಆಗಿ ಕೇಳ್ತೀನಿ, ಪ್ರಧಾನಿಗಳು ಬಂದ ತಕ್ಷಣ ಈ ಬಿಲ್, ಈ ಸುಗ್ರೀವಾಜ್ಞೆ ವಾಪಸ್ ತಗೊಳ್ತಾರ? ಅದು ಇನ್ನು ನಾನು ಇನ್ನು ಹೇಳ್ತೀನಿ ಕೇಳಿ. ಈ ಒಂದು ಸುಗ್ರೀವಾಜ್ಞೆ ಆಗಲಿ ಅಥವಾ ಸಂಸತ್ನಲ್ಲಿ ಮಂಡಿಸತಕ್ಕಂಥ ವಿಧೇಯಕ ಆಗಲಿ, ಅದು ಇನ್ನು ಮುಂದಕ್ಕೆ ಜಾರಿಗೆ ಬರೋದಿಲ್ಲ. ಒಂದು, ಮನಮೋಹನ್ ಸಿಂಗ್ ರವರು ರಾಜೀನಾಮೆ ಅಂತೂ ಕೊಡೋದಿಲ್ಲ. ನಾಳೆನವರೇ ಶಂಕರ್ ಕೊಡಬೇಕಾದ ಅವಶ್ಯಕತೆ ಬರಲಿಕ್ಕೆ ಮಹತ್ವ ಚರ್ಚೆಯಲ್ಲಿ ಭಾಗಿಯಾಗಿದ್ರೆ ಬಹುತೇಕ ಈ ರಾಜಕೀಯ ಹೊಂದಾಣಿಕೆ, ಮೈತ್ರಿ ರಾಜಕಾರಣದ ಒಂದು ರೀತಿಯ ಅನಿವಾರ್ಯತೆನೋ ಅಥವಾ ಅದರ ಧರ್ಮ ಸಂಕಟ ಗೊತ್ತಿಲ್ಲ. ಒಂದಂತೂ ಸ್ಪಷ್ಟ, ಈ ಅನಿವಾರ್ಯತೆ ಮೈತ್ರಿ ರಾಜಕಾರಣದ ಒಂದು ಒಳಸುಳಿಗೆ ಬಿದ್ದಂಥ ಕೇಂದ್ರದ UPA ಸರ್ಕಾರ ಇಂಥ ಸುಗ್ರೀವಾಜ್ಞೆ. ಆದರೆ ಪ್ರಧಾನಿಗಳಿಗಿಂತ ನಾನು ಸ್ಟ್ರಾಂಗ್ ಅನ್ನುವಂಥ ಸೂಚನೆ ಏನಾದರೂ ರಾಹುಲ್ ಗಾಂಧಿ ನೀಡ್ತಾ ಇದ್ದಾರೆ. ಬಹುತೇಕ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಆಗುತ್ತೆ. ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟ ಜನತೆ ಸುದ್ದಿ ನೋಡ್ತಾರೆ. ಸುವರ್ಣ.